ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಮಿರ್ಚಿ ಸಟ್ ಅಂಥೇಳಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಈ ಥರ ನಮ್ಮ ಕಡೆ ಮಿರ್ಚಿ ಸಟ್ ಅಂಥೇಳಿ ಬನ್ನಲ್ಲಿ ಮಿರ್ಚಿ ಕೂಡ ಯಾವ ಬರ್ಗರ್ಗೂ ಕಮ್ಮಿ ಇರೋಲ್ಲ. ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಮಾಡೋ ವಿಧಾನ ಬಂದು ಹಸಿ ಕಡಲೆಬೇಳೆ ಹಿಟ್ಟು, ಕರಿಯೋದಕ್ಕೆ ಎಣ್ಣೆ, ದಪ್ಪ ಮೆಣಸಿನ್ಕಾಯಿ ಮತ್ತು ಬನ್ನು, ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವಾನ, ಹಾಗೆ ತಿನ್ನೋ ಸೋಡಾ ಅಂತ ಹೇಳ್ತೀವಲ್ಲ, ಮನೆಯಲ್ಲಿ ಅಡುಗೆ ಸೋಡಾ ಅಂತ ಹೇಳ್ತೀವಲ್ಲ, ಆ ಸೋಡಾನ ನಾನು ಬಳಸ್ತಾ ಇದ್ದೀನಿ. ಮಾಡೋ ವಿಧಾನ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ತೊಗೊಂಡಿರೋದು 1 ಕಪ್ ಹಸಿ ಕಡಲೆಬೇಳೆ ಹಿಟ್ಟು, ಅಂದರೆ ಮಿರ್ಚಿ ಹಿಟ್ಟು ಅಂತ ಹೇಳ್ತೀವಿ. ಅದನ್ನು ನೀಟಾಗಿ ನಾವು ಈಗ ಜರಡಿ ಹಿಡ್ಕೊಂಡು ನಾನು ಬಟ್ಲಲ್ಲಿ ಹಾಕ್ಕೊಂಡಿದ್ದೆ, ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೆ. ಹಾಗೆ ಈಗ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ. ಈಗ ಅಜ್ವಾನ್ ಕಾಳನ್ನು ಕೂಡ ಕೈಲಿ ಸ್ವಲ್ಪ ಪ್ರೆಸ್ ಮಾಡಿ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾನೇನು ಹೇಳಿದ್ನಲ್ಲ, ಅಡುಗೆ ಸೋಡಾನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಒಂದು ಚಿಟಿಕೆ ಅಷ್ಟು ಒಂದು ಸ್ವಲ್ಪ ಹಾಕ್ತಾ ಇರಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಮಿರ್ಚಿ ಕೂಡ ನಮ್ಮ ಕಡೆ ಮಿರ್ಚಿ ಅಂತ ಹೇಳ್ತೀವಿ, ಮೆಣಸಿನ್ಕಾಯಿ ಬಜ್ಜಿ ಅಂತೇಳಿ ಒಂದು ಕಡೆ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ, ಹಾಗೆ ಬೆಳಗ್ಗೆ ಟಿಫನ್ಗೂ ಕೂಡ ಇದು ತುಂಬಾ ಚೆನ್ನಾಗಿರೋ ಒಂದು ರೆಸಿಪಿ ಆಗಿರುತ್ತೆ. ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್, ನೀಟಾಗಿ ಗಂಟುಗಳಿರಲಾರ್ದ ರೀತಿ ಈ ಒಂದು ಮಿರ್ಚಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕಾಗತ್ತೆ. ಸಾಯಂಕಾಲ ಟೈಮ್ಗೆ ಚಿಕ್ಕ ಚಿಕ್ಕ ಹಸು ಇರುತ್ತಲ್ಲ, ಆ ಹಸುವಿಗೆ ತುಂಬಾ ಟೇಸ್ಟಿಯಾದ ಒಂದು ರೆಸಿಪಿ ಆಗಿರುತ್ತೆ ಫ್ರೆಂಡ್ಸ್. ಈಗ ಒಂದು ಟ್ರಿಕ್ ಹೇಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಏನು ತೊಗೊಂಡಿದ್ವಲ್ಲ ಫ್ರೆಂಡ್ಸ್, ಈಗ ಕಲಸಿದ್ದಾಯಿತು. ಮೆಣಸಿನ್ಕಾಯಿ ಸ್ವಲ್ಪ ಮುಂದ್ಗಡೆ ಮುರ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಮೆಣಸಿನ್ಕಾಯಿ ಪಟ್ಪಟ ಅಂತ ಸಿಡಿಬಾರ್ದು ಎಣ್ಣೆಲಿ ಹಾಕಿದಾಗ ಅಂಥೇಳಿ ಕರಿಯೋದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇದ್ದಾರಲ್ಲ, ಮಿರ್ಚಿ ಮುಳುಗೋ ಅಷ್ಟು ನಾವು ಎಣ್ಣೆ ಹಾಕ್ಕೋಬೇಕಾಗುತ್ತೆ. ನಮ್ಮ ಕಡೆ ಎಲ್ಲ ಮಿರ್ಚಿನೇ ಅಂತ ಹೇಳ್ತೀವಿ. ಈಗ ಕಲಸಿದ್ದಾಗಿದೆ, ಎಣ್ಣೆ ಕಾದಿದೆ ಅಂತ ನೋಡೋದಕ್ಕೆ ಒಂದು ಸ್ವಲ್ಪ ಹಿಟ್ಟು ಬಿಟ್ಟು ನೋಡಬೇಕಾಗುತ್ತೆ ಫ್ರೆಂಡ್ಸ್. ಅದೇ ಹಿಟ್ಟನ್ನ ಸ್ವಲ್ಪ ಮೇಲೆ ಬಂದಾಗ ನಾವು ಈಗ ಮೆಣಸಿನ್ಕಾಯಿ ಬಜ್ಜಿನ ಬಿಡಬೇಕಾಗುತ್ತೆ. ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್, ಯಾವ ರೀತಿ ನಾನು ಮೆಣಸಿನ್ಕಾಯಿ ಬಜ್ಜಿನ ಬಿಡ್ತಾ ಇದ್ದೀನಿ ಅಂಥೇಳಿ, ಮಿರ್ಚಿನ ಬಿಡ್ತಾ ಇದ್ದೀನಿ ಅಂಥೇಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀಟಾಗಿ ನಾನು ಮೆಣಸಿನ್ಕಾಯಿ ಬಜ್ಜಿನ ಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದಲ್ಲ ಯಾವ ರೀತಿ ಬಂದಿದೆ ಅಂಥೇಳಿ. ತುಂಬಾ ಸ್ವಲ್ಪ ಬ್ರೌನಿಷ್ ಆದಮೇಲೆ ತೆಗಿಬೇಕಾಗುತ್ತೆ, ಚೆನ್ನಾಗಿರುತ್ತೆ. ಕಂದು ಬಣ್ಣ ಬಂದಮೇಲೆ ಈ ಒಂದು ಮಿರ್ಚಿನ ನಾವು ಎಣ್ಣೆಯಿಂದ ತೆಗಿಬೇಕಾಗುತ್ತೆ. ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್, ಯಾವ ರೀತಿ ಬಂದಿದೆ ಅಂಥೇಳಿ. ಮತ್ತು ಉಳಿದಿರೋ ಮಿರ್ಚಿನೂ ಕೂಡ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀಟಾಗಿ ಚೆನ್ನಾಗಿ ಬೆನೆಸ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ತಟ್ಟೆ ತುಂಬ ಮಿರ್ಚಿಗಳು ರೆಡಿಯಾಗಿವೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ಒಂದು ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ತೊಗೊಂಡಿರುವಂಥ ಬನ್ನು ಸ್ವಲ್ಪ ಮಧ್ಯಕ್ಕೆ ಕಟ್ ಮಾಡಿ, ನೋಡ್ತಾ ಇದ್ದಲ್ಲ ಈ ರೀತಿ ಕಟ್ ಮಾಡಿ, ಸ್ವಲ್ಪ ಕೆಂಪು ಚಟ್ನಿ ಅಂತ ಇರುತ್ತೆ, ನಿಮ್ಗೆ ಯಾವ ಚಟ್ನಿ ಬೇಕೋ ಆ ಚಟ್ನಿನ ಯೂಸ್ ಮಾಡ್ಕೋಬೋದು. ಟೊಮೆಟೊ ಚಟ್ನಿನ, ಇಲ್ಲಿ ನಮ್ಮ ಮನೇಲಿ ಕೆಂಪು ಚಟ್ನಿನೇ ಇತ್ತು, ಹಾಗಾಗಿ ಕೆಂಪು ಚಟ್ನಿನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಯೂಸ್ ಮಾಡಿದ್ದೀನಿ ಅಂಥೇಳಿ. ಈ ಥರ ಯೂಸ್ ಮಾಡಿ ಮಧ್ಯಕ್ಕೆ ಒಂದು ಮಿರ್ಚಿನ ಇಟ್ಟು ಈ ಒಂದು ರೆಸಿಪಿ ರೆಡಿ ಆಯಿತು. ಯಾವ ಬರ್ಗರ್ಗೂ ಕಮ್ಮಿ ಇರೋಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಈ ಒಂದು ರೆಸಿಪಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.